ನಮಸ್ಕಾರ ಸ್ನೇಹಿತರೆ. ರಾಯಚೂರಿನ ಸಿಂಧನೂರಿನ ಮೆಡಿಕಲ್ ಶಾಪ್ ಒಂದರ ಬಳಿ ಸಾಧು ಸಂತನ ವೇಷದಲ್ಲಿ ಬಂದ ಒಬ್ಬ ವ್ಯಕ್ತಿ ಒಂದು ಚಿನ್ನದ ಉಂಗುರ ಹಾಗೂ 10,500 ರೂಗಳನ್ನು ಪಡೆದು ಪರಾರಿಯಾಗಿರ್ತಾನೆ. ಹೌದು, ಮೆಡಿಕಲ್ ಶಾಪ್ ಬಳಿ ಬಂದ ಆ ಸಾಧು ಸಂತನ ವೇಷದಲ್ಲಿದ್ದ ವ್ಯಕ್ತಿ ಪ್ರಾರಂಭದಲ್ಲಿ ಕುಡಿಯಲು ನೀರನ್ನು ಕೇಳ್ತಾನೆ. ನಂತರ ಅವರಿಗೆ ಭವಿಷ್ಯವನ್ನು ಹೇಳುವಂಥ ಒಂದು ರೂಪದಲ್ಲಿ 2 ಹೂಗಳನ್ನು ಅವ್ರಿಗೆ ಕೈಗೆ ಕೊಡ್ತಾನೆ. ಆ ಹೂಗಳಿಂದ ಬಂದ ಪರಿಮಳದಿಂದಾಗಿ ಅವ್ರಿಗೆ ಏನಾಯಿತು ಅಂತ ಗೊತ್ತಾಗಲಿಲ್ಲ. ಒಂದು ರೀತಿ ಮಂಕು ಬೂದಿ ಕವಿದ ಹಾಗಾಯಿತು. ನಂತರ ಸಾಧು ಸಂತರಿಗೆ ಇವರು ಒಂದು ಚಿನ್ನದ ಉಂಗುರ ಹಾಗೂ 10,500 ರೂಗಳನ್ನು ಕೊಟ್ಟು ಕಳಿಸ್ತಾರೆ. ನಂತರ ಇವರು ಹೇಳ್ತಾರೆ ಅದು ಏನಾಯಿತು ಆ ಸಂದರ್ಭದಲ್ಲಿ ಅಂತ ನಮಗೆ ಗೊತ್ತೇ ಆಗಿಲ್ಲ ಅಂತ ನಂತರ ಇವರು ಕಂಪ್ಲೇಂಟ್ನಲ್ಲಿ ತಿಳಿಸಿರ್ತಾರೆ. ನೋಡಿ ಫ್ರೆಂಡ್ಸ್, ದಯವಿಟ್ಟು ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ಅಕ್ಕಪಕ್ಕದ ಬೀದಿಗಳಲ್ಲಾಗಿರ್ಬೋದು ಅಥವಾ ನಿಮ್ಮ ಊರಿನಲ್ಲೇ ಆಗಿರ್ಬೋದು ಈ ರೀತಿ ಸಾಧು ಸಂತರು ಅಥವಾ ಇನ್ಯಾವುದೇ ರೀತಿಯ ಅನುಮಾನಾಸ್ಪದವಾಗಿ ವ್ಯಕ್ತಿಗಳು ಓಡಾಡ್ತಾ ಇದ್ರೆ ದಯವಿಟ್ಟು ಜಾಗರೂಕತೆಯಿಂದಿರಿ. ಕೆಲವೊಮ್ಮೆ ಇವರು ನೇರವಾಗಿ ತನ್ನ ಅಪರಾಧಿಕ ಕೃತ್ಯಗಳಲ್ಲಿ ಭಾಗಿಯಾಗ್ತಾರೆ, ಆದರೆ ಕೆಲವೊಮ್ಮೆ ಇವರು ನೇರವಾಗಿ ಭಾಗಿಯಾಗಲ್ಲ, ಬದಲಾಗಿ ಅಪರಾಧಿಕ ಚಟುವಟಿಕೆಗಳಲ್ಲಿ ಮಾಡುವಂಥವರಿಗೆ ಇವರು ಮಾಹಿತಿಗಳನ್ನು ಕೊಡ್ತಾರೆ. ಸಾಮಾನ್ಯವಾಗಿ ಕುಡಿಯಲು ನೀರನ್ನು ಕೇಳಬೇಕಾದ್ರೆ ಮನೆಯಲ್ಲಿರ್ತಕ್ಕಂಥ ವಾತಾವರಣ ಆಗಿರ್ಬೋದು, ಅಲ್ಲಿ ಸುತ್ತಮುತ್ತಲಿನ ವಾತಾವರಣ ಆಗಿರ್ಬೋದು, ಅಥವಾ ಮಹಿಳೆಯರಾಗಿದ್ದರೆ ಅವರು ಧರಿಸಿರ್ತಕ್ಕಂಥ ಒಡವೆ ಆಭರಣಗಳನ್ನು ಅವರು ಗಮನಿಸ್ತಾರೆ. ಕೆಲವೊಮ್ಮೆ ಮನೆಯಲ್ಲಿ ಯಾರು ಇಲ್ದಿರೋದನ್ನು ನೋಡಿ ಮನೆಗಳ್ಳತನ ಸರಗಳ್ಳತನ ಮಾಡುವಂಥವ್ರಿಗೆ ಸಂಪೂರ್ಣವಾಗಿ ಇವರು ಮಾಹಿತಿಯನ್ನು ಕೊಡ್ತಾರೆ. ಹಾಗಾಗಿ ದಯವಿಟ್ಟು ನೀವು ಎಚ್ಚರಿಕೆಯಿಂದ ಇರಿ. ಈ ರೀತಿಯ ಅನುಮಾನಾಸ್ಪದವಾಗಿ ವ್ಯಕ್ತಿಗಳು ಯಾರು ಕಂಡು ಬಂದರೆ ತಕ್ಷಣ ಪೊಲೀಸ್ ಠಾಣೆಗೆ ಅಥವಾ ಪೊಲೀಸರಿಗೆ ನೀವು ತಿಳಿಸುವಂಥ ಕೆಲಸವನ್ನು ಮಾಡಿ ಜಾಗೃತಿಯಿಂದ ಇರಿ, ನೆಮ್ಮದಿಯಾಗಿರಿ. ನಮಸ್ಕಾರ ಸ್ನೇಹಿತರೆ. ನಮಸ್ತೆ. ನಿಮ್ಮ ಮನೆಯಲ್ಲಿ ಅಪ್ರಾಪ್ತ ವಯಸ್ಸಿನ ಮಕ್ಕಳಿದ್ರೆ ಯಾವುದೇ ಕಾರಣಕ್ಕೂ ಅವ್ರ ಕೈಗೆ ಯಾವುದೇ ವಾಹನಗಳನ್ನು ಕೊಡಬೇಡಿ. ಕೊಪ್ಪಳ ಜಿಲ್ಲೆಯಲ್ಲಿ ಒಬ್ಬ ಅಪ್ರಾಪ್ತ ವ್ಯಕ್ತಿ ಆಟೋ ಓಡಿಸಿ ಒಬ್ಬ ವ್ಯಕ್ತಿಯ ಸಾವಿಗೆ ಕಾರಣವಾಗಿದ್ದು, ಆ ಆಟೋ ಮಾಲೀಕನಿಗೆ ಗಂಗಾವತಿ ಹಿರಿಯ ಸಿವಿಲ್ ನ್ಯಾಯಾಲಯ 1,41,00,000 ರೂಗಳ ಪರಿಹಾರ ನೀಡಬೇಕೆಂದು ಆದೇಶ ನೀಡಿದೆ. ಹಾಗಾಗಿ ದಯವಿಟ್ಟು ಎಲ್ಲರೂ ತಮ್ಮ ಮನೆಯಲ್ಲಿ ಅಪ್ರಾಪ್ತ ಮಕ್ಕಳಿದ್ರೆ ಎಚ್ಚರಿಕೆಯನ್ನು ವಹಿಸಿ.